ಕಾಫಿ ಬೆಳೆಗಾರರ ಇತ್ತೀಚಿನ ದಿನಗಳ ಸಮಸ್ಯೆಗಳು ಏನು ಅಂತಕ್ಕಂಥದ್ದನ್ನು ವಿಷಯವನ್ನು ಸಂಗ್ರಹ ಮಾಡಲಿಕ್ಕೂ ಅನುಕೂಲ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈಗಾಗಲೇ ಮೊನ್ನೆ ದಿನ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿಯವರು, ರಾಜ್ಯದ ವಿದ್ಯುಚ್ಛಕ್ತಿ ಸಚಿವರು ಜಾರ್ಜ್ ಅವರು, ಹಲವಾರು ಬಹುಶಃ ಶಾಸಕರುಗಳು ಸಹ ಮೊನ್ನೆ ಮೊದಲನೇ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಶಾಸಕರು, ಈ ಭಾಗದ ಶಾಸಕರು. ನಾನು ಈ ಒಂದು ಸಂಶೋಧನಾ ಕೇಂದ್ರಕ್ಕೆ ಇಲ್ಲಿಯ ರಿಸರ್ಚ್ ಮಾಡ್ತಕ್ಕಂಥ ನಮ್ಮ ವಿಜ್ಞಾನಿಗಳಿಗೆ 3 ದಿನ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ, ಈ 3 ದಿನಕ್ಕೆ ಸೀಮಿತ ಆಗಬಾರದು. ಮುಂದಿನ ದಿನಗಳಲ್ಲಿ 3 ದಿನಗಳ ವೇದಿಕೆಯಲ್ಲಿ ಬರ್ತಕ್ಕಂಥ ಕಾಫಿ ಬೆಳೆಗಾರರಿಗೆ ಏನು ಇತ್ತೀಚಿನ ಕ್ಲೈಮೇಟ್ ಚೇಂಜ್ ಏನಿದೆಯಲ್ಲ, ನಾವು ಯಾರು ಊಹೆ ಮಾಡಲಿಕ್ಕೂ ಆಗಲ್ಲ. ಇವತ್ತು ಯಾವ ರೀತಿಯಲ್ಲಿ ನಮ್ಮ ಕಾಫಿ ಬೆಳೆಗಾರರ ಆರ್ಥಿಕ ಸಂಕಷ್ಟಗಳನ್ನು ಬಗೆಹರಿಸಲಿಕ್ಕೆ ಸಂಶೋಧನೆಯಲ್ಲಿ ಯಶಸ್ಸಾಗಲಿ ಅಂತಕ್ಕಂಥ ಶುಭ ಹಾರೈಸ್ತೀನಿ. ಏನಿಲ್ಲ, ನನಗೆ ಇಲ್ಲಿ ಯಾರು ಯುವಕರು ಹೇಳಿದ್ರು ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಅವ್ರಿಗೆ ಹೇಳಿದ್ದೀನಿ, ಸಂಪೂರ್ಣ ಮಾಹಿತಿ ಕೊಟ್ಟರೆ ಅದರ ಬಗ್ಗೆ ನಾನು ಕೇಂದ್ರದಲ್ಲಿ ಚರ್ಚೆ ಮಾಡಿ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕಾಫಿ ಬೆಳೆಗಾರರ ಜೊತೆ ಇರ್ತೀನಿ. ಈಗ ಬರಬೇಕಾದ್ರೆ ಯಾರೊಬ್ಬರು ಯುವಕರು ಹೇಳ್ತಾ ಇದ್ರು ನನಗೆ, ನಾನು ಅದಕ್ಕೆ ಫುಲ್ ಡೀಟೇಲ್ ಕೊಡಿ ಅಂತ ಹೇಳಿದ್ದೀನಿ. ಆ ಮಾಹಿತಿಗಳು ದೊರಕಿದ್ರೆ ನಾನು ಮಾತಾಡ್ತೀನಿ. ಕಾಫಿ ಬೆಳೆಗಾರರ ಇತ್ತೀಚಿನ ದಿನಗಳ ಸಮಸ್ಯೆಗಳು ಏನು ಅಂತಕ್ಕಂಥದ್ದನ್ನು ವಿಷಯವನ್ನು ಸಂಗ್ರಹ ಮಾಡಲಿಕ್ಕೂ ಅನುಕೂಲ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈಗಾಗಲೇ ಮೊನ್ನೆ ದಿನ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿಯವರು, ರಾಜ್ಯದ ವಿದ್ಯುಚ್ಛಕ್ತಿ ಸಚಿವರು ಜಾರ್ಜ್ ಅವರು, ಹಲವಾರು ಬಹುಶಃ ಶಾಸಕರುಗಳು ಸಹ ಮೊನ್ನೆ ಮೊದಲನೇ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಶಾಸಕರು, ಈ ಭಾಗದ ಶಾಸಕರು. ನಾನು ಈ ಒಂದು ಸಂಶೋಧನಾ ಕೇಂದ್ರಕ್ಕೆ ಇಲ್ಲಿಯ ರಿಸರ್ಚ್ ಮಾಡ್ತಕ್ಕಂಥ ನಮ್ಮ ವಿಜ್ಞಾನಿಗಳಿಗೆ 3 ದಿನ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ, ಈ 3 ದಿನಕ್ಕೆ ಸೀಮಿತ ಆಗಬಾರದು. ಮುಂದಿನ ದಿನಗಳಲ್ಲಿ 3 ದಿನಗಳ ವೇದಿಕೆಯಲ್ಲಿ ಬರ್ತಕ್ಕಂಥ ಕಾಫಿ ಬೆಳೆಗಾರರಿಗೆ ಏನು ಇತ್ತೀಚಿನ ಕ್ಲೈಮೇಟ್ ಚೇಂಜ್ ಏನಿದೆಯಲ್ಲ, ನಾವು ಯಾರು ಊಹೆ ಮಾಡಲಿಕ್ಕೂ ಆಗಲ್ಲ. ಇವತ್ತು ಯಾವ ರೀತಿಯಲ್ಲಿ ನಮ್ಮ ಕಾಫಿ ಬೆಳೆಗಾರರ ಆರ್ಥಿಕ ಸಂಕಷ್ಟಗಳನ್ನು ಬಗೆಹರಿಸಲಿಕ್ಕೆ ಸಂಶೋಧನೆಯಲ್ಲಿ ಯಶಸ್ಸಾಗಲಿ ಅಂತಕ್ಕಂಥ ಶುಭ ಹಾರೈಸ್ತೀನಿ. ಏನಿಲ್ಲ, ನನಗೆ ಇಲ್ಲಿ ಯಾರು ಯುವಕರು ಹೇಳಿದ್ರು ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಅವ್ರಿಗೆ ಹೇಳಿದ್ದೀನಿ, ಸಂಪೂರ್ಣ ಮಾಹಿತಿ ಕೊಟ್ಟರೆ ಅದರ ಬಗ್ಗೆ ನಾನು ಕೇಂದ್ರದಲ್ಲಿ ಚರ್ಚೆ ಮಾಡಿ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕಾಫಿ ಬೆಳೆಗಾರರ ಜೊತೆ ಇರ್ತೀನಿ. ಈಗ ಬರಬೇಕಾದ್ರೆ ಯಾರೊಬ್ಬರು ಯುವಕರು ಹೇಳ್ತಾ ಇದ್ರು ನನಗೆ, ನಾನು ಅದಕ್ಕೆ ಫುಲ್ ಡೀಟೇಲ್ ಕೊಡಿ ಅಂತ ಹೇಳಿದ್ದೀನಿ. ಆ ಮಾಹಿತಿಗಳು ದೊರಕಿದ್ರೆ ನಾನು ಮಾತಾಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.